ಉಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದು ನ್ಯಾಷನಲ್ ಹೈವೇ ನಿಯರ್ KFC ಒಬ್ಬ ನೊಟೋರಿಯಸ್ ರೌಡಿ ಶೀಟರ್ ಮೊಹಮ್ಮದ್ ಸಮೀರ್ ಅಲಿ ಅಲಿಯಾಸ್ ಕಲ್ಲಪ್ಪು ಸಮೀರ್ ಅವ್ರ ಮೇಲೆ ಸುಮಾರು ಒಂದು 4-5 ಜನ ಸೇರಿ ತಲ್ವಾರದಿಂದ ಹಲ್ಲೆ ಮಾಡಿದ್ದಾರೆ. ಅವ್ರ ಮುಖದ ಮೇಲೆ ಬರ್ಬರವಾಗಿ ಅವರನ್ನು ಹಲ್ಲೆ ಮಾಡಿ ಅವ್ರಿಗೆ ಸ್ಥಳದಲ್ಲಿ ಒಂದು ಸಾವು ಆಯಿತು. ತಕ್ಷಣ ಸ್ಥಳೀಯ ಪೊಲೀಸ್ಗೆ ಅದರ ಬಗ್ಗೆ ಮಾಹಿತಿ ಸಿಕ್ತು. ಪೊಲೀಸರು ಆ ಸ್ಥಳದ ಪರಿಶೀಲನೆ ಮಾಡಿ ಅದು ಬಾಡಿಗೆ ಐಡೆಂಟಿಫೈ ಮಾಡಿದರು. ನಾವು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪೂರ್ತಿ ಘಟನೆ ಬಗ್ಗೆ ವಿವರಣೆ ತಗೊಂಡಿದ್ದೀವಿ. ಸೊ ಮೊಹಮ್ಮದ್ ಸಮೀರ್ ಅಲಿ ಇವ್ರದ್ದು ವಯಸ್ಸು ಸುಮಾರು ಒಂದು 33. ಇವರು ಹಿಂದಿನದಿಂದ ಸಾಕಷ್ಟು ರೌಡೀಸ್ ಎಲಿಮೆಂಟ್ಸಲ್ಲಿ ಶಾಮೀಲಾಗಿದ್ದಾನೆ. ಭಾಳಷ್ಟು ಕೇಸ್ ಇದೆ ಅವನ ಮೇಲೆ. ಸುಮಾರು ಒಂದು 9 ಕೇಸಸ್ ಇಲ್ಲಿವರೆಗೆ ಅವನ ಮೇಲೆ ಇತ್ತು. ಇವ್ರದ್ದು ಹಿ ಕೇಮ್ ಇನ್ ಟು ಲೈಮ್ ಲೈಟ್ ಒಂದು 2018ನಲ್ಲಿ ಒಂದು ಟಾರ್ಗೆಟ್ ಇಲಿಯಾಸ್ ಅಂತ ಅವರು ರೌಡಿ ಶೀಟರ್ಗೆ ಅವರು ಮನೆಗೆ ನುಗ್ಗಿ ಕೊಲೆ ಮಾಡಿದರು. ಆ ಕೇಸಲ್ಲಿ ಸಾಕಷ್ಟು ಜನ ಶಾಮೀಲಾಗಿದ್ದರು. ಇವರು ಆ ಕೇಸಲ್ಲಿ A1. ತದನಂತರ ಕೂಡ ಸಾಕಷ್ಟು ಕೇಸಲ್ಲಿ ಇವರು ಶಾಮೀಲಾಗಿದ್ದಾರೆ. ಮೊನ್ನೆ ಜೂನ್ ತಿಂಗಳಲ್ಲಿ ಉಲಾಲ್ ಪೊಲೀಸ್ ಅವರು ಒಮ್ಮೆಲೆ ಒಂದು 399 402 ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸಿದ್ರು. ಕೆಲವು ದಿವಸ ಹಿಂದೆ ಮಾತ್ರ ಅವರು ಜೈಲಿಂದ ಬಿಡುಗಡೆ ಆಗಿ ಬಂದಿದ್ರು. ನಿನ್ನೆ ಮಾಹಿತಿ ಪ್ರಕಾರ ಇವರು ತಮ್ಮ ತಾಯಿ ಮತ್ತು ಇಬ್ಬರು ಮಕ್ಕಳ ಜೊತೆಗೆ ಹಂಪೆಲ್ಲಲ್ಲಿ ಇರೋದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇದ್ರು. ಆವಾಗ ರಸ್ತೆ ಮಧ್ಯದಲ್ಲಿ ಇವರಿಗೆ ಯಾರು ಫೋನ್ ಮಾಡಿ KFC ನ್ಯಾಷನಲ್ ಇದು ಹತ್ತಿರ ಬರೋಕ್ಕೆ ಹೇಳಿದ್ದಾರೆ. ಬಂದಾಗ ಇವರು ತಮ್ಮ ಥಾರ್ ವೆಹಿಕಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದ್ರು. ಇಮಿಡಿಯೇಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಸ್ವಿಫ್ಟ್ ಕಾರಲ್ಲಿ ಒಂದು 5 ಜನ ಬಂದು ಅವ್ರಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಕಾರ್ ಡ್ರೈವರ್ ಕಾರಲ್ಲಿ ಕೂತಿದ್ರು. 4 ಜನ ತಲ್ವಾರೊಂದಿಗೆ ಇವರಿಗೆ ಚೇಂಜ್ ಮಾಡಿದ್ದಾರೆ. ಇವರು ಗಾಬರಿಪಟ್ಟು ಒಂದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಇಂಟೀರಿಯರ್ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಮತ್ತು ಈ 4 ಜನ ತಲ್ವಾರಿಂದ ಅವ್ರ ಮುಖ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಸ್ಥಳದಲ್ಲಿ ಒಂದು ಸಾವು ಆಯಿತು. ಈ ಸಂದರ್ಭದಲ್ಲಿ ನಾವು ಉಲಾಲ್ ಸ್ಟೇಷನಲ್ಲಿ ಸೆಕ್ಷನ್ 103 ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರ ಕೇಸ್ ದಾಖಲು ಮಾಡಿ ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಇವ್ರದ್ದು ಹಿಂದಿನ ಚಟುವಟಿಕೆಗಳು ಎಲ್ಲ ರೌಡೀಸ್ ಟೈಪ್ ಇತ್ತು ಮತ್ತು ಸಾಕಷ್ಟು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಅಂಥ ಕೇಸಸಲ್ಲಿ ಶಾಮೀಲಾಗಿರೋದ್ರಿಂದ ಮತ್ತು ಮೊನ್ನೆ ಕೂಡ ಜೈಲಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಯಿತು. ಅಲ್ಲಿ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸೊ ಈ ರೀತಿ ಸಾಕಷ್ಟು ಜನರ ಜೊತೆಗೆ ಇವ್ರದ್ದು ವೈಮನಸ್ಸೆ ಇತ್ತು. ಸೊ ಯಾರು ಅದು ಮಾಡಿದ್ದಾರೆ ಅದು ನಾವು ಖಚಿತವಾಗಿ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜೈಲಿಂದ ಹೊರಗೆ ಬರ್ತಾರೆ, ಅವರ ಪರವಾಗಿ ಅವರನ್ನು ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವಂಥ ರೀಲ್ಸ್ಗಳು ತುಂಬ ವೈರಲ್ ಆಗ್ತಾ ಇದೆ. ನಾವು ಕೂಡ ಇವತ್ತು ಬೆಳಿಗ್ಗೆ ಈ ರೀಲ್ಸ್ಗೆ ನೋಡಿದ್ದೀವಿ ಮತ್ತು ಯಾರು ಇದು ಪ್ರಚಾರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಬಟ್ ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2018ನಲ್ಲಿ ಮರ್ಡರ್ದು ಕಾರಣ ಒಂದು ಟಾರ್ಗೆಟ್ ಅಂತ ಗ್ರೂಪ್ ಇತ್ತು ಉಲಾಲ್ದಲ್ಲಿ. ಸೊ ಆ ಗ್ರೂಪ್ ಮುಖಾಂತರ ಏರಿಯಾದಲ್ಲಿ ಡಾಮಿನೆನ್ಸ್ಗೆ ಗೆಲ್ಲುವ ಪ್ರಯತ್ನ ಮಾಡ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಇವತ್ತು ಇಲಿಯಾಸ್ದು ಮರ್ಡರ್ ಆಯಿತು. ಸೊ ಮೇ ಬಿ ದಟ್ ರೀಸನ್. ಸೊ ನಾವು ಕೂಡ ಈ ಹಿನ್ನೆಲೆಯಲ್ಲಿ ಹೋಗ್ತೀವಿ ಮತ್ತು ಯಾರಾದರೂ ಶಾಮೀಲಾಗದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗ ಟಾರ್ಗೆಟ್ ಇಲಿಯಾಸ್ ಇದ್ರು ಅದರಲ್ಲಿ ಯಾರೆಲ್ಲ ಮರ್ಡರ್ ಕೇಸ್ ಇದೆ ಅದರಲ್ಲಿ ಹೆಚ್ಚಾಗಿ ಜನ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈಗ ನಮಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ನಾವು ಕೂಡ ಆ ಮಾಹಿತಿ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಕೆಲವರು ನಮ್ಮ ಮಾಹಿತಿ ಪ್ರಕಾರ ಅಬ್ರಾಡ್ ಕೂಡ ಎಸ್ಕೇಪ್ ಆಗಿದ್ದಾರೆ, ಕೆಲವರು ಇಲ್ಲಿದ್ದಾರೆ. ಸೊ ವಿ ಆರ್ ಆಲ್ ಕಲೆಕ್ಟಿವ್ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಅದೇ ಡೊಮಿನೆನ್ಸ್ ವಾರ್ ಇದೆ ನನ್ನ ಪ್ರಕಾರ. ಬಿಕಾಸ್ ದೇ ಆರ್ 2-3 ಗ್ರೂಪ್ಸ್ ವಿಚ್ ಆರ್ ಅವ್ರ ಕೆಲವು ಟೈಮ್ ರಿವೆಂಜ್ದು ಕೂಡ ಕಾರಣ ಇದೆ. ಆ್ಯಕ್ಚುಲಿ ಇಲ್ಲ, ಅವರು ಇನ್ನೂ ಜೈಲಲ್ಲಿದ್ದಾರೆ. ಮೇ ಬಿ ಬಿಕಾಸ್ ಈಗ ನಾವು ನಮ್ಮ ಹತ್ರ ಸಾಕಷ್ಟು ಹೆಸರುಗಳು ಬಂದಿದೆ, ಕೆಲವರಿಗೆ ನಾವು ಡಿಟೈನ್ ಕೂಡ ಮಾಡಿದ್ದೀವಿ. ಬಟ್ ಖಚಿತ ಮಾಹಿತಿ ಸಿಗೋವರೆಗೆ ನಾವು ಇದರ ಬಗ್ಗೆ ಖುಲಾಸ ಮಾಡೋದಿಲ್ಲ. ಧನ್ಯವಾದಗಳು. ಸದ್ಯಕ್ಕೆ ಅಂತ ನಮಗೆ ಇದು ಮಾಹಿತಿ ಅಥವಾ ಅಂಥ ಇನ್ಸಿಡೆಂಟ್ಸ್ ನಮ್ಮ ಕಂಡು ಬಂದಿಲ್ಲ. ಬಟ್ ದಿಸ್ ವಾಸ್ ಡ್ಯೂ ಟು ರಿವೆಂಜ್. ಬಿಕಾಸ್ ಲಾಂಗ್ ಟೈಮ್ ಬ್ಯಾಕ್ ಇವನು ಕೂಡ ಅದೇ ರೀತಿ ಮರ್ಡರ್ ಮಾಡಿದ್ದಾನೆ. ಸೊ ಬಟ್ ಆದರೆ ಈ ರೀತಿ ಈ ಗ್ಯಾಂಗ್ ಏನಾದರೂ ಚಟುವಟಿಕೆ ಮಾಡ್ತಾ ಇದ್ದಾನೆ ಇಲ್ವಾ ಅದು ಸ್ವಲ್ಪ ನಾವು ವೆರಿಫೈ ಮಾಡ್ತೀವಿ. ಹೌದು, ಅದು 3 ಸ್ಪ್ಲಿಟ್ ಆಯಿತು. ನಂತರ ಅದನ್ನ ಡಾಮಿನೇಟ್ ಮಾಡಲಿಕ್ಕೆ ಈಗ ಕೆಲವರು ಹೆಚ್ಚಿನವರೆಲ್ಲ ಕೇರಳ ಕಾಸರಗೋಡಲ್ಲಿ ಅವ್ರ ಬಗ್ಗೆ
ಸೊ ಈ ಮಾಹಿತಿ ನಮಗೆ ಮೊದಲೇ 2018ಗಿಂತ ಮುಂಚೆ 40-50 ಜನ ಈ ಗ್ರೂಪಲ್ಲಿ ಇದ್ದರು. ಆಮೇಲೆ ಡಾಮಿನೆನ್ಸ್ ವಾರ ಸಲುವಾಗಿ ಕೊಲೆ ಆಯಿತು, ಆದ ನಂತರ ಸ್ಪ್ಲಿಟ್ ಆಯಿತು. ಕೆಲವರು ಪಕ್ಕದ ನೇಬರಿಂಗ್ ಜಿಲ್ಲೆಯಲ್ಲಿ ಹೋಗಿದ್ದಾರೆ, ಕೆಲವರು ಔಟ್ಸೈಡ್ ಇಂಡಿಯಾ ಹೋಗಿದ್ದಾರೆ. ಈ ರೀತಿ ಮತ್ತು ಕೆಲವರು ಈಗ ಜೈಲಲ್ಲಿದ್ದಾರೆ. ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಸೊ ನಾವು 1 by 1 ಎಲ್ಲರ ಮೇಲೆ ಒಂದು ಕ್ರಮ ತಗೊಳ್ತೀವಿ ಮತ್ತು ಮಾಹಿತಿ ಕಲೆಕ್ಟ್ ಮಾಡ್ತೀವಿ.